ನಮಸ್ಕಾರ, ನ್ಯೂಸ್ ಲಂಚ್ಗೆ ಸ್ವಾಗತ. ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರ 63ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಅಭಿಮಾನಿಗಳು, ಕಾಂಗ್ರೆಸ್ ಮುಖಂಡರು ಭೇಟಿ ನೀಡಿ ಪರಮೇಶ್ವರ್ಗೆ ಶುಭ ಹಾರೈಸಿದರು. ಮಾಜಿ ಸಿಎಂ ಧರ್ಮಸಿಂಗ್, ಗೃಹ ಸಚಿವ ಕೆಜೆ ಜಾರ್ಜ್ ಸೇರಿದಂತೆ ಇತರ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹುಟ್ಟುಹಬ್ಬದ ಶುಭಾಶಯ ಕೋರಿದ್ರು. ಬಳಿಕ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್, ನಾನು ಸಿಎಂ ಆಗಬೇಕೆಂದು ಆಸೆ ಪಟ್ಟಿದ್ದೆ, ಆದರೆ ಅದು ಸಾಧ್ಯವಾಗಿಲ್ಲ. ನನಗೆ ಹೆಚ್ಚಿನ ಹುದ್ದೆ ಬೇಕೆಂದು ಅಭಿಮಾನಿಗಳು ಬಯಸೋದು ಸಹಜ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಡಿಸಿಎಂ ಹುದ್ದೆ ಸೃಷ್ಟಿಸಲೇಬೇಕೆಂದು ಸಿಎಂಗೆ ಅನಿಸಿಲ್ಲ. ಸೃಷ್ಟಿ ಮಾಡಬೇಕೆಂದು ಅನಿಸಿದಾಗ ಮಾಡ್ತಾರೆ ಎಂದಿದ್ದಾರೆ. ಅಲ್ಲದೆ ಕಾನೂನು ಸಚಿವ ಟಿ.ಬಿ. ಜಯಚಂದ್ರ ಅವರನ್ನ ಡಿಸಿಎಂ ಮಾಡಿದ್ರೆ ಸ್ವಾಗತಿಸುವುದಾಗಿ ಹೇಳಿರುವ ಪರಮೇಶ್ವರ್, ನನಗೆ ಯಾವುದೇ ಹುದ್ದೆ ಸಿಗದಿದ್ದರೆ ನಿರಾಶನಾಗುವುದಿಲ್ಲ ಎಂದಿದ್ದಾರೆ. ನಾನು ಮುಖ್ಯಮಂತ್ರಿ ಆಗಬೇಕು ಅಂತಿದ್ದೆ, ಸ್ವಾಭಾವಿಕವಾಗಿ ಆಸೆ ಪಟ್ಟವನು. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾದ ಮೇಲೆ ಮುಂದಿನ ಸ್ಟೆಪ್ ಯಾವುದಪ್ಪ ಅಂದರೆ ಮುಖ್ಯಮಂತ್ರಿ ಸ್ಥಾನ. ಅದಕ್ಕೂ ಕೂಡ ನನಗೂ ಕೂಡ ಆಗಬೇಕು ಅಂತ. ಆದರೆ ನನ್ನ ಕ್ಷೇತ್ರದ ಜನ ಮತ್ತು ಆ ರೀತಿ ನನ್ನ ಡೆಸ್ಟಿನಿ ಆ ರೀತಿ ಆಗಲಿಲ್ಲ. ಅದರಿಂದ ಅದಕ್ಕೆ ಮತ್ತೊಂದು ನಿರಾಶೆ ಆಗ್ತಕ್ಕಂಥದ್ದೇನಿಲ್ಲ. ಹೌದು, ಇಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಡಳಿತ ಮಾಡೋದಕ್ಕೆ ಒಂದು ಒಳ್ಳೆಯ ಇದು ಆಗಬೇಕು, ಶಕ್ತಿ ಕೊಡಬೇಕು, ಮುಖ್ಯಮಂತ್ರಿಗಳಿಗೆ ಶಕ್ತಿ ಕೊಡಬೇಕು ಅನ್ನುವಂಥ ಭಾವನೆ ಬಂದಾಗ ಅದು ಮಾಡ್ತಾರೆ ಅವರು. ಈ ಸದ್ಯಕ್ಕೆ ಪರಿಸ್ಥಿತಿನಲ್ಲಿ ಆ ಭಾವನೆ ಬಂದಿಲ್ಲ. ಮಾನ್ಯ ಜಯಚಂದ್ರ ಅವರು ಕೂಡ ಸಮರ್ಥರಿದ್ದಾರೆ. ನನಗಿನ್ನ ಮೊದಲೇ ಅವರು ಶಾಸಕರಾದಂಥವರು, ಅನೇಕ ಬಾರಿ ಸಚಿವರಾಗಿದ್ದಾರೆ, ಡೆಪ್ಯೂಟಿ ಲೀಡರ್ ಆಗಿ ಕೆಲಸ ಮಾಡಿದ್ದಾರೆ ಮತ್ತು ಖಂಡಿತವಾಗಿ ಅವರಿಗೆ ಸಾಮರ್ಥ್ಯ ಇದೆ. ಒಂದು ವೇಳೆ ನಮ್ಮಲ್ಲಿ ಹೈಕಮಾಂಡ್ನವರು ಅಥವಾ ಮುಖ್ಯಮಂತ್ರಿಗಳು ಅವರಿಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂತೇಳಿ ತೀರ್ಮಾನ ತಗೊಂಡ್ರೆ ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಯಾಕೆಂದರೆ ನಮ್ಮ ಜಿಲ್ಲೆಗೆ ಸಿಗ್ತಕ್ಕಂಥ ಅವಕಾಶ ಅನೇಕ ರೀತಿಯಲ್ಲಿ ನಮ್ಮ ಜಿಲ್ಲೆಗೂ ಕೂಡ ಅನುಕೂಲ ಆಗ್ತದೆ. ಅದರಿಂದ ಅದರಲ್ಲಿ ಬೇರೆ ಅರ್ಥೈಸ್ಕೊಳ್ಳೋದ್ರಲ್ಲಿ ಅದನ್ನು ಯಾವುದೇ ಅರ್ಥವಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ. ಈಗ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕಿರಣ್, ಇವತ್ತು ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬ. ಒಂದು ಕಡೆ ಹುಟ್ಟುಹಬ್ಬದ ಸಂಭ್ರಮ, ಮತ್ತೊಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದೆ, ಆದರೆ ಅಟ್ಲೀಸ್ಟ್ ನನ್ನ ಅಭಿಮಾನಿಗಳಿಗೋಸ್ಕರ ಡಿಸಿಎಂ ಸ್ಥಾನ ಆದರೂ ಸಿಗಬಹುದು ಅನ್ನೋದು ಪರಮೇಶ್ವರ್ ಅವರ ಒಂದು ಆಸೆ. ನಿಜಕ್ಕೂ ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆದರೆ ಡಿಸಿಎಂ ಹುದ್ದೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಗತ್ತಾ? ಒಟ್ಟಾರೆ ಅವರ ಮಾತಿನ ತಾತ್ಪರ್ಯ ಆದರೂ ಏನು? ಮಧುಸೂದನ್, ಸಂಪುಟ ವಿಸ್ತರಣೆ ಆದರೆ ಡಿಸಿಎಂ ಸ್ಥಾನ ಪರಮೇಶ್ವರ್ ಅವರಿಗೆ ಸಿಗತ್ತಾ ಅನ್ನೋದು ಇನ್ನೂ ಕೂಡ ಖಚಿತಪಟ್ಟಿಲ್ಲ. ಅದು ಸಂಪುಟ ವಿಸ್ತರಣೆ ಆಗಿ ಪರಮೇಶ್ವರ್ ಅವರು ಡಿಸಿಎಂ ಆದ ಬಳಿಕವಷ್ಟೇ ಅವರಿಗೆ ಪರಮೇಶ್ವರ್ ಅವರು ಡಿಸಿಎಂ ಆಗಿದ್ದಾರೆ ಅನ್ನೋದಷ್ಟೇ ಖಚಿತವಾಗಬೇಕಾಗುತ್ತೆ. ಯಾಕಂದರೆ ಇನ್ನೂ ಕೂಡ ಮುಖ್ಯಮಂತ್ರಿಗಳು ಕೂಡ ಡಿಸಿಎಂ ಹುದ್ದೆಯ ಸೃಷ್ಟಿ ಬಗ್ಗೆ ಯಾವುದೇ ರೀತಿಯಾದಂತಹ ಸುಳಿವನ್ನು ಬಿಟ್ಟುಕೊಟ್ಟಿಲ್ಲ. ಹೈಕಮಾಂಡ್ನಿಂದಲೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನ ಸೃಷ್ಟಿ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತಹ ತೀರ್ಮಾನ ಅಥವಾ ಹೇಳಿಕೆ ಈವರೆಗೂ ಕೂಡ ಹೊರಬಿದ್ದಿಲ್ಲ. ಆದರೆ ಪರಮೇಶ್ವರ್ ಅವರು ಡಿಸಿಎಂ ಆಗಬೇಕು ಅನ್ನೋದನ್ನು ಬಹಳ ಒಂದು ವರ್ಷದಿಂದಲೇ ಈ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಭಿಮಾನಿಗಳ ಮೂಲಕ ಒತ್ತಡವನ್ನು ಹೇರಿಸುವಂತಿರ್ಬೋದು ಅಥವಾ ದೆಹಲಿ ಮಟ್ಟದಲ್ಲಿ ಲಾಬಿ ಮಾಡುವಂಥದ್ದಿರ್ಬೋದು. ಈ ನಿಟ್ಟಿನಲ್ಲಿ ಕಳೆದ ಒಂದು ವರ್ಷದಿಂದಲೇ ಪ್ರಯತ್ನ ನಡೀತಾನೆ ಇತ್ತು. ಆದರೆ ಸಿದ್ದರಾಮಯ್ಯ ತಮ್ಮ ಸರ್ಕಾರದಲ್ಲಿ 2ನೇ ಶಕ್ತಿ ಕೇಂದ್ರಕ್ಕೆ ಈವರೆಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಈವರೆಗೂ ಕೂಡ ಪರಮೇಶ್ವರ್ ಅವರು ಡಿಸಿಎಂ ಆಗೋದನ್ನ ಅವರು ತಡೆಯುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದರು. ಇವತ್ತು ಅವರ ಹುಟ್ಟುಹಬ್ಬದ ದಿನ ಮತ್ತೊಂದು ರೀತಿಯಾದಂತಹ ಒಂದು ಶಕ್ತಿ ಪ್ರದರ್ಶನವನ್ನು ನಡೆಸಿ ಅಲ್ಲಿ ಡಿಸಿಎಂ ಹುದ್ದೆಯ ಸೃಷ್ಟಿಗೆ ಪರಮೇಶ್ವರನ ಡಿಸಿಎಂ ಮಾಡೋದಕ್ಕೆ ಮುಖ್ಯಮಂತ್ರಿಗಳು, ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಇವರ ಮೇಲೆ ಏಕಕಾಲದಲ್ಲಿ ಒತ್ತಡ ಹೇರುವಂತಹ ಪ್ರಯತ್ನ ನಡೀತಾ ಇದೆ. ಸ್ವತಃ ಪರಮೇಶ್ವರ್ ಅವರೇ ಇವತ್ತು ತಮ್ಮ ಒಂದು ಮನಸ್ಸಿನಲ್ಲಿದ್ದಂಥ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಪಟ್ಟಿದ್ದೆ, ಆದರೆ ನನ್ನ ಕ್ಷೇತ್ರದ ಜನರ ತೀರ್ಮಾನ ಬೇರೆ ಆಗಿತ್ತು. ಹೀಗಾಗಿ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವಾಗಿಲ್ಲ. ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಹೀಗಾಗಿ ನಾನು ಉಪಮುಖ್ಯಮಂತ್ರಿ ಆಗಲಿ ಅನ್ನೋದು ನನ್ನ ಅಭಿಮಾನಿಗಳ ಆಸೆ ಆಗಿದೆ ಅನ್ನೋದನ್ನು ಹೇಳೋ ಮೂಲಕ ಸದ್ಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನನಗೆ ನೀಡಬೇಕು ಅನ್ನೋ ಒಂದು ಹಕ್ಕೊತ್ತಾಯವನ್ನು ಇವತ್ತು ಪರಮೇಶ್ವರ್ ಅವರು ಮಂಡಿಸಿದ್ದಾರೆ. ಹೈಕಮಾಂಡ್ ಮೇಲೆಯೂ ಕೂಡ ಅವರು ಒಂದು ಒತ್ತಡವನ್ನು ಹೇರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಸರ್ಕಾರವನ್ನು ಬಲಪಡಿಸಬೇಕು ಅನ್ನೋ ಒಂದು ಭಾವನೆ ಈವರೆಗೂ ಕೂಡ ಬಂದಿಲ್ಲ. ಅದೇ ರೀತಿ ಮುಖ್ಯಮಂತ್ರಿಗಳು ಕೂಡ ಈವರೆಗೂ ಕೂಡ ತಮ್ಮ ಸರ್ಕಾರವನ್ನು ಇನ್ನಷ್ಟು ಗಟ್ಟಿಪಡಿಸಬೇಕು ಅನ್ನೋ ಭಾವನೆ ಬಂದಿಲ್ಲ. ಆ ಒಂದು ಭಾವನೆ ಬಂದರೆ ಅವರು ನನ್ನನ್ನು ಉಪಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೊಡುವಂತಹ ಮೂಲಕ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಇಬ್ಬರ ಮೇಲೂ ಏಕಕಾಲದಲ್ಲಿ ಒತ್ತಡ ಹೇರುವಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಹೀಗಾಗಿ ಅವರು ಡಿಸಿಎಂ ಆಗ್ತಾರೋ ಇಲ್ವೋ ಅನ್ನೋದು ಕೂಡ ಇನ್ನೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ವಿಧದಲ್ಲೂ ಕೂಡ ಖಚಿತಪಟ್ಟಿಲ್ಲ. ಒಂದು ವೇಳೆ ಸಂಪುಟ ವಿಸ್ತರಣೆ ಆದರೆ ಪರಮೇಶ್ವರ್ ಡಿಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದರೆ ಮಾತ್ರ ಬಳಿಕ ಅದು ಖಚಿತವಾಗಲಿದೆ. ಮಧುಸೂದನ್.
ಕಿರಣ್, ಮತ್ತೊಂದು ವಿಚಾರ, ಕಾನೂನು ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಟಿ.ಬಿ. ಜಯಚಂದ್ರ ಅವರು ಕೂಡ DCM ಏನಾದರೂ ಆದರೆ ನಾನು ಅದನ್ನು ಸ್ವಾಗತಿಸ್ತೀನಿ ಅನ್ನೋ ಒಂದು ಹೇಳಿಕೆನ ಕೂಡ ಇವತ್ತು ಪರಮೇಶ್ವರ್ ಕೊಟ್ಟಿದ್ದಾರೆ. ಜೊತೆಗೆ ಈ ಥರ ಒಂದು ಹೇಳಿಕೆಯಿಂದ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಇರೋ ಅಂಥ ಕಾಂಗ್ರೆಸ್ ಒಗ್ಗಟ್ಟಿನಲ್ಲಿ ಬಿರುಕು ಉಂಟಾಗಲ್ವಾ ಅಂತ? ಖಂಡಿತವಾಗಿ ಮಧುಸೂದನ್, ಯಾಕಂದ್ರೆ ಟಿ.ಬಿ. ಜಯಚಂದ್ರ ಅವರು ಕೂಡ DCM ಹುದ್ದೆಗೆ ನಾನು ಆಕಾಂಕ್ಷಿ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತವಾಗಿರೋದು ಇದು ಪರೋಕ್ಷವಾಗಿ ಪರಮೇಶ್ವರ್ ಅವರಿಗೆ DCM ಹುದ್ದೆಯನ್ನು ತಪ್ಪಿಸುವಂತಹ ಒಂದು ಭಾಗನೇ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಿದೆ. ಯಾಕೆಂದ್ರೆ ಪರಮೇಶ್ವರ್ ತುಮಕೂರು ಜಿಲ್ಲೆಗೆ ಸೇರಿದವರು, ಅದೇ ರೀತಿ ಕಾನೂನು ಸಚಿವ ಟಿ.ಬಿ. ಜಯಚಂದ್ರ ಅವರು ಕೂಡ ತುಮಕೂರು ಜಿಲ್ಲೆಗೆ ಸೇರಿದವರು. ಉಪಮುಖ್ಯಮಂತ್ರಿ ಹುದ್ದೆಗೆ ನಾನು ಆಕಾಂಕ್ಷಿ ಅನ್ನೋದನ್ನ ಅವರ ಬಾಯಿಯಲ್ಲಿ ಹೇಳಿಸುವ ಮುಖಾಂತರ ಪರೋಕ್ಷವಾಗಿ ಪರಮೇಶ್ವರ್ ಅವರು DCM ಹುದ್ದೆಗೆ ಏರೋದನ್ನ ತಪ್ಪಿಸುವಂತ ಪ್ರಯತ್ನವನ್ನ ಮಾಡಲಾಗ್ತಿದೆ ಅಂತ ಕಾಂಗ್ರೆಸ್ ವಲಯದಲ್ಲಿ ವಿಶ್ಲೇಷಣೆ ಮಾಡಲಾಗ್ತಿದೆ. ಇದು ಖಂಡಿತವಾಗಿಯೂ ಕೂಡ ಪರಮೇಶ್ವರ್ ಹಾಗೂ DCM ಹುದ್ದೆಗೆ ಪರಮೇಶ್ವರ್ ಮತ್ತು ಟಿ.ಬಿ. ಜಯಚಂದ್ರ ಮಧ್ಯೆ ಸ್ಪರ್ಧೆ ಏರ್ಪಟ್ಟರೆ ಖಂಡಿತವಾಗಿ ಅದು ಒಂದು ರೀತಿಯ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆಗೆ ಅಥವಾ ಅಸಮಾಧಾನಕ್ಕೆ ಕಾರಣವಾಗಬಹುದು. ಮಧುಸೂದನ್, ಓಕೆ, ಧನ್ಯವಾದ ಕಿರಣ್.